ಹೇಳಿ. ನಮ್ಮ ಭಾವನವರು ನನಗೆ ಫೋನ್ ಮಾಡಿದರು. ಅದಕ್ಕಿರೋ ಮಗಳು ಬರ್ತಾಳಂತೆ, ಅವಳಿಗೆ ಅವ್ರಮ್ಮ ಟಾರ್ಚರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳಂತೆ, ವಿಷ ಹಾಕ್ಕೊತೀನಿ ಅಂತ ಹೆದರಿಸ್ತಾ ಇದ್ದಾಳಂತೆ. ಹಾಗಾಗಿ ನನ್ನ ಮಗಳು ಪಾಪ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ದಾಳೆ, ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡಲಿ ಅಂತ ಅಂದರು. ಪೊಲೀಸ್ ಸ್ಟೇಷನಿಗೆ ಕರ್ಕೋಗ್ರಿ ಅಂತ ಹೇಳಿದೆ. ನಮ್ಮ ಭಾವರ್ನ ಹೇಳ್ದಂಗೆ ಪೊಲೀಸ್ ಸ್ಟೇಷನಿಗೆ ಕರ್ಕೋಗಿ ಮಗಳ ಹತ್ರ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಕಂಪ್ಲೇಂಟ್ ಕೊಡಿಸಿದ್ರೆ ಅವಳಿಗೇನೋ 18 ವರ್ಷ ಆಗಲ್ಲ ಹೇಳಿ ತಬ್ಬಿಬ್ಬೆಲ್ಲ ಹೇಳಿ 18 ವರ್ಷ ಆಗದೆ ಇರೋರನ್ನ ಸಿರ್ಸಿ ಕರ್ಕೋಗಿ ಅಲ್ಲೇನೋ ಸಿರ್ಸಿಯಲ್ಲಿ ಕಂಪ್ಲೇಂಟ್ ಕೊಡಿಸಿದ್ರಂತೆ. ಅಲ್ಲಿ ಕೊಡಿಸ್ಬಿಟ್ಟು ರಾತ್ರಿ 8 ಗಂಟೆ ನಂತರ 9 ಗಂಟೆ ಅಷ್ಟು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ ನಂತರ ನಾನು ಅವ್ರಿಗೆ ಕೇಳ್ತಾ ಇದ್ದೆ ಏನಾಯಿತು ಏನು ಅಂತ. ಇಲ್ಲ ಪೊಲೀಸ್ ಸ್ಟೇಷನಿಗೆ ಹೋದ್ವಿ, ಅಮ್ಮಂಗೆ 2 ಸಲ ಫೋನ್ ಮಾಡಿದ್ರು ಅವರು. ಅಮ್ಮ ರಿಸೀವ್ ಮಾಡಿಲ್ಲ. ನಾಳೆ ಕರೆಸ್ತೀವಿ ಅಮ್ಮನ್ನ, ನೀವು ಇವತ್ತು ಮನೆಗೆ ಹೋಗ್ರಿ, ಆನಂತರ ನಿಮ್ಮ ಮನೆ ಬೀಗ ಇಸ್ಕೊಡ್ತೀವಿ, ನೀವು ನಿಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರಂತೆ. ನಮ್ಮ ಭಾವನವರು ಮತ್ತೆ ಆ ಮನೆಗೆ ಹೋಗಲಾರ್ದು ಇಲ್ಲೇ ಬಂದರು, ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದ ತಕ್ಷಣ ಹುಡುಗಿ ಹತ್ರ ನಾವು ಕೇಳ್ತಾ ಇದ್ದೇವೆ ಏನಾಯಿತು ಏನು ಅಂತ ಹೇಳಿ. ವಿಷಯ ಎಲ್ಲ ಹುಡುಗಿ ಹೇಳ್ತಾ ಇತ್ತು, ಇಲ್ಲ ಆ ಗುರೂಜಿ ನಂಗೆ ತುಂಬ ಹಿಂಸೆ ಕೊಡ್ತಾ ಇದ್ದ, ಅಮ್ಮ ಇದ್ದಾಗ ಒಂಥರ ಇದ್ದಾಗ ಒಂಥರ ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ನಾನು ಅಪ್ಪ ಕರೆದ್ರೆ ಅಪ್ಪನ ಜೊತೆಗೆ ಹೋಗೋದು, ಇಲ್ಲಾಂದರೆ ಸಾಯೋದು ಹೇಳಿ ತೀರ್ಮಾನ ಮಾಡಿ ನಮ್ಮ ಮನೆಗೆ ಬಂದೆ ದೊಡ್ಡಮ್ಮ ಅಂತ ಹೇಳ್ತು. ಹಾಗೆ ಮಾತಾಡಿ ಊಟ ಮಾಡೋಣ ಅಂತೇಳಿ ಕೈ ತೊಳಿತಾ ಇದ್ದೆವು. ಅಷ್ಟರೊಳಗೆ ಅವ್ರು ಬಂದು ನನ್ನ ಗಂಡನ ನಮ್ಮ ಅವನ್ನೆಲ್ಲ ಎಳ್ಕೋಗಿ ಫಸ್ಟ್ ಹುಡುಗಿ ಸಾಯಿಸೋಕ್ಕೆ ಬಂದರು. ನಾನು ಹುಡುಗಿ ಸಾಯಿಸ್ಬಿಡ್ತಾರೆ ಹೇಳಿ ಒಂದು ರೂಮ್ ಒಳಗೆ ಕರ್ಕೊಡೋದೆ. ಅಲ್ಲಿಂದ ಪೊಲೀಸ್ನರಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪೊಲೀಸ್ನರಿಗೆ ಎಮರ್ಜೆನ್ಸಿ ಕಾಲ್ ಅಂತ ಬಂತು. ಹೊರಗೆ ಬಂದು ನೋಡೋದ್ರೊಳಗೆ ನನ್ನ ಗಂಡನ ಸಾಯಿಸ್ತಾ ಇದ್ರು. ನನ್ನ ಗಂಡನ ಸಾಯಿಸಿ ನಮ್ಮ ಬಾವಿಗೂ ಚಾಕು ಹಾಕಿದ್ರು. ಹಾಗೆ ನಮ್ಮ ಬಾವಿಗೆ ನಮ್ಮ ಗಂಡನ ಫ್ರೆಂಡ್ ಒಬ್ಬರು ಉಳ್ಸಕ್ಕೆ ಬಂದರಿಗೂ ಚಾಕು ಹಾಕಿದ್ರು. ಆನಂತರ ಆ ಹುಡುಗಿ ಅವರೆಲ್ಲ ಓಡೋಗಕ್ಕೆ ಟ್ರೈ ಮಾಡ್ತಾಯಿದ್ರು. ಊರಿನವರೆಲ್ಲ ಬಿಡಲಿಲ್ಲ, ತುಂಬ ಜನ ಓಡೋದ್ರು, ಚಾಕು ಹಾಕ್ತಾರೆ ಓಡೋದ್ರು, ಒಬ್ಬಳನ್ನೇ ಹಿಡಿದ್ರು. ಈ ಥರ ಮಾಡಿ ಅವಳು ಇಲ್ಲಿ ಬರೋಕ್ಕೆ ಮುಂಚೆ ಪೊಲೀಸ್ ಸ್ಟೇಷನಿಗೆ ಹೋಗಿ ನನ್ನ ಮಗಳು ಕಳಿಸ್ಕೊಡ್ರಿ ಅಂತ ಕೇಳಕ್ಕೆ ಹೋದರು. ಅವ್ರು ನಾಳೆ ಬಾ ಅಂತ ಕಳಿಸಿ, ಅಕಸ್ಮಾತ್ ಮಗಳು ಕಂಪ್ಲೇಂಟ್ ಕೊಟ್ಟಾಗೂ ಅವ್ರು ಆ ಟೈಮಿಗೆ ಅವಳನ್ನ ಕರೆಸಿ ವಿಚಾರಣೆ ಮಾಡಿದೆ. ಅವಳು ಬಂದಾಗೂ ವಿಚಾರಣೆ ಮಾಡಿದೆ. ನಾಳೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನನ್ನ ಗಂಡನ ಜೀವ ತೆಗೆದಿದ್ದಾರೆ. ಪೊಲೀಸ್ನರೇ ಇದು ಹೊಣೆ ಆಗಬೇಕು. ನನ್ನ ಗಂಡನ ಸಾವಿನ ನ್ಯಾಯ ಸಿಗಲೇಬೇಕು. ಅವಳು ಯಾವುದೇ ಕಾರಣಕ್ಕೂ ಹೊರಗೆ ಬಂದರೂ ನಾಳೆ ನನ್ನ ಮಕ್ಕಳನ್ನೂ ಬಿಡೋದಿಲ್ಲ. ನಾನು ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಆ ಕಡೆ ಈ ಕಡೆ ಬಿಟ್ಟರೆ ನಾಳೆ ನನ್ನ ಮಕ್ಕಳನ್ನೂ ಬಿಡೋದಿಲ್ಲ. ಅವಳು ನನ್ನ ಮಕ್ಕಳನ್ನೂ ಸಾಯಿಸ್ತಾಳೆ. ಹಾಗಾಗಿ ನನ್ನ ಗಂಡಗೆ ನ್ಯಾಯ ಬೇಕು, ನನ್ನ ಗಂಡನ ಸಾವಿನ ನ್ಯಾಯ ಬೇಕು. ನನ್ನ ಮಕ್ಕಳ ಜೀವನಕ್ಕೆ ಅವ್ರ ಕಡೆಯಿಂದ ಎಷ್ಟಾಗ್ತೈತೋ ಅಷ್ಟು ನಮಗೆ ಸಹಾಯ ಮಾಡಿಸ್ಲಿ. ನಾವು ಕೇಳ್ಕಿನೋದು ಇಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.